ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಕಟ್ಕೊಂಡು ಮಗ ಶಾರದ್ ಮಾತ್ರ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಬಂದು ವಾಸ್ಕಲ್ಲು. ಈಗೇನು ನೋಡ್ತಾ ಇದ್ದೀರಾ 8-4 ಸೆಕ್ಷನ್ ದೈತ್ಯ ವಾಸ್ಕಲ್ಲು ನಮ್ಮ ವಿದ್ಯಾರಣ್ಯಪುರದ ಬಿಲ್ಡಿಂಗ್ದು 5.5 ಅಗಲ 7 ಅಡಿ ಹೈಟು. ಸೊ ವಾಸ್ಕಲ್ ಇನ್ಸ್ಟಾಲೇಷನ್ ಟೈಮಲ್ಲಿ ಏನೇನು ಕನ್ಸಿಡರೇಷನ್ ಮಾಡಬೇಕು ಅಂದರೆ, ಒಂದು ಕೆಳಗಡೆ ಫಸ್ಟ್ ಫ್ಲೋರಿಂಗ್ ಲೆವೆಲ್ ನೋಡ್ಕೋಬೇಕು ಯಾವಲ್ಲೋ. ಸೊ ಇಲ್ಲಿ 2ರಿಂದ 3 ಇಂಚು ಮಿನಿಮಮ್, ನಮ್ಗೆ 2 ಇಂಚ್ ಮಿನಿಮಮ್ಮು, ಮ್ಯಾಕ್ಸಿಮಮ್ 3 ಇಂಚು ನಮ್ಮದು ಗ್ಯಾಪ್ ಇದ್ದಲ್ಲಿ ನಮ್ಮದು ಫ್ಲೋರಿಂಗ್ ಆದ ನಂತರ ಕೂಡ ವಾಸ್ಕಲ್ಲು ಹೈಲೈಟಾಗಿ ಕಾಣುತ್ತೆ. ಒಂದು ಎರಡನೇದು ಬಂದು ಜಾಯಿಂಟ್ಸು ನೋಡ್ಬೋದು. ನಮ್ದೀಗ ಪ್ರತಿಯೊಂದು ಜಾಯಿಂಟ್ಸ್ ಕೂಡ ವಿ ಜಾಯಿಂಟ್ಸು ಅಥವಾ ಕ್ರಾಸ್ ಜಾಯಿಂಟ್ಸು. ಏನು ನಮ್ಮದು ಮಿಡಿಲ್ ಪಾರ್ಟ್ ಬಂದಿದೆಯಲ್ಲ ಅದು ನಮ್ಮದು ವಿ ಜಾಯಿಂಟ್ ಬಂದಿದೆ, ಟಾಪಲ್ಲಿ ಅಬ್ಸರ್ವ್ ಮಾಡ್ಬೋದು. ಮತ್ತು ಸೈಡ್ಸಲ್ಲೆಲ್ಲ ಬಂದು ಕ್ರಾಸ್ ಜಾಯಿಂಟ್ಸು. ನಂತರ ಬಂದರೆ ಅಟ್ಯಾಚ್ ವಿಂಡೋ. ಇಲ್ಲಿ ಅಟ್ಯಾಚ್ ವಿಂಡೋ ನೋಡ್ಬೋದು. ನಾರ್ಮಲಾಗೆಲ್ಲ MS ರಾಡ್ನ ಯೂಸ್ ಮಾಡ್ತಾರೆ. ಇಲ್ಲಿ 18 mm ಎಕ್ಸ್ಟರ್ನಲ್ ರಾಡ್ನ ಯೂಸ್ ಮಾಡಿದ್ವಿ. LCD-ಗೋಸ್ಕರ ತುಂಬ ಬ್ಯೂಟಿಫುಲ್ಲು, ಪ್ಲಸ್ ಸ್ಟ್ರೆಂತ್ ವೈಸ್ಗೋಸ್ಕರ ಕೂಡ. ಆಮೇಲೆ ಈ ಗ್ಯಾಪ್ ಕೂಡ ನೋಡಿದ್ರೆ ಆದಷ್ಟು ಮಿನಿಮಲ್ ಗ್ಯಾಪ್ ಕೊಟ್ಟಿದ್ದೀವಿ, ಯಾರ್ದು ಕೂಡ ಕೈ ತೋರ್ಬಾರ್ದು ಅಂತ. ಸೊ ಇದು ನಮ್ಮದು ಮೇನ್ ಡೋರ್ದು ವಾಸ್ಕಲ್ಲು. ನೆಕ್ಸ್ಟ್ ಪೂಜಾ ರೂಮ್ ವಾಸ್ಕಲ್ ತೋರಿಸ್ತೀವಿ ಬನ್ನಿ. ವೀಕ್ಷಕರೇ ಮೇನ್ ವಾಸ್ಕಲ್ ನೋಡಿದ್ರಲ್ಲ, ಈಗ ನಮ್ಮದು ಪೂಜಾ ವಾಸ್ಕಲ್ಲು. ಇದ್ರ ಸೈಜ್ ಒಂದು 6-4 ದಪ್ಪ ಸೆಕ್ಷನ್ ಟೀ ಕುಡ್ನ ಯೂಸ್ ಮಾಡಿದ್ದೀವಿ ಡೂಪ್ಲೆಕ್ಸ್ ಮನೆಗೋಸ್ಕರ. ನಾರ್ಮಲ್ ರೆಗ್ಯುಲರ್ ಸೈಜ್ ಬಂದು 5-3. ಸೊ ಇಲ್ಲಿ ಅಪ್ಗ್ರೇಡೇಷನ್ 6-4 ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಗಮನಿಸಬೇಕಾದ್ರೆ ಬಂದು ಇಲ್ಲಿ ನಮ್ಮದು ಡೋರ್ದು ಏನು ಪ್ಲೇಸ್ಮೆಂಟ್ ಇದೆಯಲ್ಲ, ಆಪೋಸಿಟಲ್ಲಿ ಯಾವುದೇ ರೀತಿ ಡೋರ್ ಕುತ್ತು ಆಗೋ ರೀತಿ ಚಾನ್ಸ್ನ ಪ್ರೊವೈಡ್ ಮಾಡಿಲ್ಲ. ನೆಕ್ಸ್ಟ್ ಜಾಯಿಂಟ್ಸಲ್ಲಿ ಆಗಲೇ ಹೇಳ್ದಂಗೆ ಅಬ್ಸರ್ವ್ ಮಾಡಿದ್ರೆ ಕ್ರಾಸ್ ಜಾಯಿಂಟ್ಸ್ನ ಪ್ರೊವೈಡ್ ಮಾಡಿದ್ವಿ. ಗ್ರೈನ್ಸ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ಸೊ ಇದ್ರ ಸೈಜ್ ಬಂದು 3 ಅಡಿ ಅಗಲ 7 ಅಡಿ ಹೈಟು. ಇಲ್ಲೂ ಕೂಡ ಫ್ಲೋರಿಂಗ್ ಅಬ್ಸರ್ವ್ ಮಾಡಿದ್ರೆ ನಮ್ಮದು ಗ್ಯಾಪಿಂದ ಸೇಮ್ ನಾವು ಮೈನ್ ಡೋರ್ಗೆ ಏನು ಬಿಟ್ಟಿದ್ದೀವಿ 3 ಇಂಚು ಅದೇ ಹೈಟ್ನ ಮೇಂಟೈನ್ ಮಾಡಿದ್ದೀವಿ. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟ್ರೆಸ್ಟ್ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಕೊಡೋ ಮಗ ಶಾರದ್ ಮಾತ್ರ ನಮಸ್ಕಾರಗಳು.